ಪಾಂಡವಪುರ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ದಿನಾಂಕ 10/1/2026 ಸಂಜೆ 5 ಗಂಟೆ ಸಮಯದಲ್ಲಿ ಶಿಕ್ಷಕ ವೃತ್ತಿಯಲ್ಲಿ ಸುಮಾರು 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಮುಖ್ಯ ಶಿಕ್ಷಕರಾಗಿ ವಯೋನಿವೃತ್ತಿ ಹೊಂದಿದ್ದ ಶ್ರೀಯುತ ರಮೇಶ್ ಎಂ ಬೀರಶೆಟ್ಟಹಳ್ಳಿ ಅವರ ಅಭಿನಂದನಾ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಶ್ರೀ ರಮೇಶ್ ಎಂ ಬೀರಶೆಟ್ಟಹಳ್ಳಿ ರವರ ಹಿತೈಷಿ ಬಳಗ, ವಿದ್ಯಾರ್ಥಿ ಬಳಗ, ಸ್ನೇಹಿತರ ಬಳಗ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್, ಪಾಂಡವಪುರ ತಾಲೂಕಿನ ಶಿಕ್ಷಕರ ಸಂಘ ಹಾಗೂ ಎಲ್ಲ ಶಿಕ್ಷಕ ವೃಂದದವರು, ಕುಟುಂಬ ವರ್ಗದವರು, ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್, ಹಿರೇಮರಳಿ ಗ್ರಾಮಸ್ಥರು, ಯುವಕರು, ಬೀರಶೆಟ್ಟಹಳ್ಳಿ ಯುವಕರು ಮತ್ತು ಗ್ರಾಮಸ್ಥರು, ಕನ್ನಡ ಪರ ಸಂಘಟನೆ ಹಾಗೂ ಸಣಬ ಬಡಾವಣೆ ಗ್ರಾಮಸ್ಥರು, ಯುವಕರು ಸೇರಿದಂತೆ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮೇಣಗರ ಪ್ರಕಾಶ್, ಮಾಜಿ ಅಧ್ಯಕ್ಷರಾದ ಹಾರ್ವಳ್ಳಿ ಧನ್ಯಕುಮಾರ್, ಪಾಮ ನಂಜುಂಡಸ್ವಾಮಿ, ಸೋಲಾರ್ ಮಂಜುನಾಥ್, ಸಂಭುವಿನಹಳ್ಳಿ ಮಂಜುನಾಥ್, ಡಾಮಡಹಳ್ಳಿ ಮುರಳೀಧರ್, ರೈಟರ್ ಸ್ವಾಮಿಗೌಡ, ಬಜರಂಗಿ ಬಾಯ್ಸ್ ಅಧ್ಯಕ್ಷರಾದ ಬೀರಶೆಟ್ಟಹಳ್ಳಿ ಕುಮಾರ್ ಮತ್ತು ಅಪಾರ ಸ್ನೇಹಿತರ ಬಳಗ ಶ್ರೀ ರಮೇಶ್ ಎಂ ರವರನ್ನು ಅಭಿನಂದಿಸಿ ಗೌರವಿಸಿದರು. ನಿನ್ನ ಚರಣ ಕಮಲಕ್ಕೆ ಬಾಷ್ಪದಂತೆ ಸುರಿಯಲಿ ಪ್ರಭು ತುಂಬಿ ಹರಿಯಲಿ. ನಮಿಸುತ್ತೊಮ್ಮೆ 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 ನಿನಗೆ ಪ್ರಭು. ಸರಿಲರಸದ ಭಾರದಿಂದೆ ಸರಿಲರಸದ ಭಾರದಿಂದೆ ಮಣಿದು ಗಿರಿಯ ಬನದ ಮೇಲೆ ಸರಿಲರಸದ ಭಾರದಿಂದೆ ಸರಿಲರಸದ ಭಾರದಿಂದೆ ಮಣಿದು ಗಿರಿಯ ಬನದ ಮೇಲೆ ಚಲಿಪ ಮಳೆಯ ಮುಗಿಲಿನಂತೆ ಎನ್ನ ಮನವು ಬಾಗಲಿ ಪ್ರಭು ನಿನ್ನದಾಗಲಿ. ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ ವೇದಿಕೆ ಮುಂಭಾಗ ಆಸನರಾಗಿರುವಂತಹ ಶ್ರೀಯುತ ರಮೇಶ್ ಬೀರಶೆಟ್ಟಹಳ್ಳಿ ಅವರ ವಿದ್ಯಾರ್ಥಿ ಬಳಗ, ಹಿತೈಷಿ ಬಳಗ ಹಾಗೂ ಸ್ನೇಹ ಬಳಗಕ್ಕೆ ನಮಸ್ಕರಿಸುತ್ತಾ, ಶಿಕ್ಷಕರಾಗಿ, ಮುಖ್ಯ ಶಿಕ್ಷಕರಾಗಿ, ರಂಗಕರ್ಮಿಯಾಗಿ, ಭಾಷಾ ತಜ್ಞರಾಗಿ, ಉತ್ತಮ ವಾಗ್ಮಿಯಾಗಿ, ಸಾಂಸ್ಕೃತಿಕ ಚಿಂತಕನಾಗಿ, ಕನ್ನಡ ಪರಿಚಾರಕನಾಗಿ ಸೇವೆಯನ್ನ ಸಲ್ಲಿಸುತ್ತಾ ಸದಾ ಎಲ್ಲರ ಒಡನಾಡಿಯಾಗಿಟ್ಕೊಂಡು ಸುಮಾರು 30 ವರ್ಷಗಳಿಗೆ ಹೆಚ್ಚಿನ ಕಾಲ ಶಿಕ್ಷಣ ರಂಗದಲ್ಲಿ ಸೇವೆಯನ್ನ ಸಲ್ಲಿಸಿ ಇದೀಗ ತಾನೇ ವಯೋನಿವೃತ್ತಿಯನ್ನ ಹೊಂದಿರುವಂತಹ ಶ್ರೀ ರಮೇಶ್ ಮರಿಗೌಡ ಬೀರಶೆಟ್ಟಹಳ್ಳಿ ಅವರ ಅಭಿನಂದನಾ ಕಾರ್ಯಕ್ರಮ ನಿಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ ಈಗ ನಡೀತಾ ಇದೆ. MA MD ಪದವೀಧರರಾದಂತಹ ಶ್ರೀಯುತ ರಮೇಶ್ ಅವರು ಮೊದಲ ಬಾರಿಗೆ ಸರ್ಕಾರಿ ಹುದ್ದೆಯನ್ನ ಅಲಂಕರಿಸಿ ಕೇರ್ಪೇಟೆಯ ಸರ್ಕಾರಿ ಪ್ರೌಢಶಾಲೆ ಅಘಾಲಯದಲ್ಲಿ ತಮ್ಮ ಸೇವಾ ವೃತ್ತಿಯನ್ನ ಆರಂಭಿಸಿದಂಥವರು. ತದನಂತರ ತನ್ನದೇ ಆದಂತಹ ಪಾಂಡವಪುರ ತಾಲೂಕಿನ ಹಿರೇಮರಳಿ ಗ್ರಾಮದಲ್ಲಿ ಸುಮಾರು 22 ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸಿ ನಂತರ ಮುಖ್ಯ ಉಪಾಧ್ಯಾಯರಾಗಿ ಬಡ್ತಿಯನ್ನ ಹೊಂದಿ ಸರ್ಕಾರಿ ಪ್ರೌಢಶಾಲೆ ಸಣಬ ಬಡಾವಣೆಯಲ್ಲಿ ಸುಮಾರು 5 ವರ್ಷಗಳ ಕಾಲ ಮುಖ್ಯ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸಿ ವಯೋನಿವೃತ್ತಿಯನ್ನ ಹೊಂದಿರುವಂತವರು ಶ್ರೀ ರಮೇಶ್ ಬೀರಶೆಟ್ಟಹಳ್ಳಿ ಅವರು ತಾವು ಕೆಲಸ ಮಾಡಿದಂತ ಎಲ್ಲಾ ಶಾಲೆಗಳಲ್ಲಿ ತಮ್ಮದೇ ಆದಂತ ಒಂದು ಇತಿಹಾಸವನ್ನ, ಪಥವನ್ನ ಸೃಷ್ಟಿ ಮಾಡ್ಕೊಂಡು ಬಂದಿರುವಂತವರು ಶ್ರೀಯುತ ರಮೇಶ್ ಅವರು. ಅಘಾಲಯ ಪ್ರೌಢಶಾಲೆಯಿಂದ ಹಿರೇಮರಳಿ ಶಾಲೆಗೆ ಅವರು ವರ್ಗಾವಣೆಗೊಂಡ ಸಂದರ್ಭದಲ್ಲಿ ಹಿರೇಮರಳಿ ಶಾಲೆಯನ್ನ ಸುಮಾರು 22 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ಅಪಾರವಾದಂತ ವಿದ್ಯಾರ್ಥಿ ಬಳಗವನ್ನ ಹೊಂದಿರುವಂತವರು. ಅದಕ್ಕೆ ಮುಖ್ಯ ಪ್ರಮುಖ ಸಾಕ್ಷಿ ಅಂದ್ರೆ ಅವರು ಮುಖ್ಯ ಶಿಕ್ಷಕರಾಗಿ ಬಡ್ತಿ ಹೊಂದಂತ ಸಂದರ್ಭದಲ್ಲಿ ಹಿರೇಮರಳಿ ಗ್ರಾಮದಲ್ಲಿ ನಡೆದಂತ ಒಂದು ಕಬಡ್ಡಿ ಪಂದ್ಯಾವಳಿಯಲ್ಲಿ ಅವರನ್ನ ಸನ್ಮಾನ ಮಾಡದಂತೆ ಎಷ್ಟರ ಮಟ್ಟಿಗೆ ಸನ್ಮಾನ ಮಾಡಿದ ವಿದ್ಯಾರ್ಥಿಗಳು ಅಂದ್ರೆ ರಾಧಾಕೃಷ್ಣನ್ ಅವರು
ವರ್ಗಾವಣೆಯಾಗಿ ಹೋದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಟಾಂಗಾ ಗಾಡಿನ ತಾವೇ ಎಳ್ಕೊಂಡು ಬಂದು ಅವ್ರನ್ನ ರೈಲ್ವೆ ನಿಲ್ದಾಣಕ್ಕೆ ಬೀಳ್ಕೊಡೆ ಕೊಡ್ತಾರೆ. ಆ ಒಂದು ಕಬಡ್ಡಿ ಪಂದ್ಯಾವಳಿಯಲ್ಲಿ ಅವರೆಲ್ಲ ಶಿಷ್ಯರದವರು ಆ ಕಬಡ್ಡಿ ಅಂಕಣ ಸುತ್ತ ರಮೇಶ್ ಅವರನ್ನ ಒತ್ಕೊಂಡು ಮೆಸ್ಕೊಂಡು ಕೊಂಡಾಡ್ಕೊಂಡು ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸೋದನ್ನ ನಾವೆಲ್ಲ ಕಣ್ಣಾರೆ ಕಂಡಿದ್ದೇವೆ. ಅದಕ್ಕೆ ಪ್ರಮುಖ ಕಾರಣವಾದರೂ ಅಷ್ಟೇ, ಸುದೀರ್ಘ ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸಿ ಅಚ್ಚುಕಟ್ಟಿನ ಶಿಕ್ಷಕರಾಗಿಟ್ಕೊಂಡು ಸರ್ಕಾರಿ ಪ್ರೌಢಶಾಲೆ ಹಿರೇಮರಡಿಯನ್ನು ಒಂದು ಮಾದರಿ ಶಾಲೆಯಾಗಿ ಮಾಡಲಿಕ್ಕೆ ಪ್ರಮುಖ ಕಾರಣಕರ್ತರಾಗಿದ್ದಂಥವರು ಶ್ರೀ ರಮೇಶ್ ಅವರು. ತದನಂತರ ಮುಖ್ಯ ಶಿಕ್ಷಕರಾಗಿ ಬಡ್ತಿ ಒಂದು ಸಂದರ್ಭದಲ್ಲಿ ನೀವು ನೋಡಬಹುದು, ಆ ಸಡಬಾರ್ ಕಾಮಾಕ್ನಲ್ಲಿ ಬಾರಿರುವಂತಹ ಶಾಲೆ ಹೇಗಿತ್ತು, ಹಿಂದೆ ಹೇಗಿತ್ತು, ಈಗ ಹೇಗಿತ್ತು ನೋಡಿದ್ರೆ ಬಹಳ ಖುಷಿ ಆಗ್ತದೆ. ಹಿಂದೆ ಒಂದು ಕಲ್ಲು ಮಟ್ಟಿ ಇದ್ದಂತ ಶಾಲೆ ಅದು, ಸಮತಟ್ಟಾದ ಮೈದಾನ ಇರಲಿಲ್ಲ, ಹಸಿರು ಅನ್ನುವಂಥದ್ದು ಶಾಲಾ ಮೈದಾನದಲ್ಲೇ ಕಾಣ್ತಾ ಇರಲಿಲ್ಲ. ಕುಡಿಲಿಕ್ಕೆ ನೀರಿನ ಸಮಸ್ಯೆ ಇತ್ತು, ಶೌಚಾಲಯ ಸಮಸ್ಯೆ ಇತ್ತು, ಕಟ್ಟಡ ಸಮಸ್ಯೆ ಇತ್ತು, ಕಟ್ಟಡ ಇದ್ರೂ ಬಣ್ಣ ಸುಣ್ಣ ಕಂಡಿರಲಿಲ್ಲ. ಅಷ್ಟರ ಮಟ್ಟಿಗೆ ಇದ್ದಂತ ಆ ಒಂದು ಶಾಲೆ ಇವತ್ತು ಎಷ್ಟರ ಮಟ್ಟಿಗೆ ತಾಲೂಕಿನಲ್ಲಿ ಮಾದರಿ ಶಾಲೆ ಆಗಿದೆ ಅನ್ನೋದನ್ನ ಯಾರು ಅದನ್ನ ಕೇಳಬೇಕಾಗಿಲ್ಲ, ಹೇಳಬೇಕಾಗಿಲ್ಲ, ಕಣ್ಣಾರೆ ಕಂಡು ನೋಡಬಹುದು, ಸಾಕು. ತುಂಬಾ ಅಚ್ಚುಕಟ್ಟಾಗಿ ಶಾಲೆ ಇರೋದನ್ನ ನಾವು ಕಾಣಬಹುದು. ಅಂದಿನ ಶಾಸಕರಾಗಿದ್ದಂತ ಮಾಜಿ ಮಂತ್ರಿಗಳಾಗಿದ್ದಂತ ಶ್ರೀ ಎಸ್ ಪುಟ್ಟರಾಜರವರ ಒಂದು ಮಾರ್ಗದರ್ಶನದಲ್ಲಿ ಆ ಶಾಲಾ ಮೈದಾನವನ್ನ ಸಮತಟ್ಟು ಮಾಡಿ ಉತ್ತಮವಾದ ಕ್ರೀಡಾಂಗಣವನ್ನ ಮಾಡಿ ಅಲ್ಲೇ ಒಂದು ತಾಲೂಕು ಮಟ್ಟದ ಸಮ್ಮೇಳನವನ್ನ ಜಿಲ್ಲಾ ಮಟ್ಟದ ಸಮ್ಮೇಳನ ಮೀರಿಸುವಂತ ನಿಟ್ಟಿನಲ್ಲಿ ಮೀರಿಸುವ ನಿಟ್ಟಿನಲ್ಲಿ ಒಂದು ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದಂತ ರಮೇಶ್ ಅವರು. ಆ ಶಾಲೆಗೆ ಬೇಕಾದ ಪೂರಕವಾದಂತಹ ಮಕ್ಕಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಂಡಂತವರು, ಜೊತೆಗೆ ಶೌಚಾಲಯವನ್ನ ಮಾಡಿಕೊಂಡಂತವರು. ಆ ಶಾಲೆಯಲ್ಲಿ ಅನೇಕ ಗಿಡಗಳ ತೆಂಗಿನ ಮರಗಳು ಎಷ್ಟು ಚೆನ್ನಾಗಿವೆ ಅಂದ್ರೆ ನಾವು ನಮ್ಮ ಸಾಹಿತ್ಯ ಪರಿಷತ್ ಯಾವುದೇ ಕಾರ್ಯಕ್ರಮ ನಡೆದಾಗ ಗಿಡಗಳನ್ನ ಕೊಡ್ತಾ ಇದ್ರೆ ಅವ್ರು ಕೋರ್ಕೊಟ್ಟಿದ್ರು, ದಯಮಾಡಿ ತೆಂಗಿನ ಗಿಡ ಕೊಡೋದ ನಮ್ಸ್ಕೂ ಕೊಡಿ ಅಂತ. ಯಾಕಂದ್ರೆ ಆ ಕಾರ್ಯಕ್ರಮ ನೆನಪಿಗೆ ಗಿಡ ತಗೊಂಡೋಗಿ ಆ ಶಾಲೆ ನೆಟ್ಟಿ ಇದು ಆ ಕಾರ್ಯಕ್ರಮದಲ್ಲಿ ನೆಟ್ಟಂತ ಗಿಡ ಅಂತ ನೆನೆಸ್ಕೊಳ್ಳುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ರು. ಅಬ್ಬಾ ಬಡಾವಣೆ ಶಾಲೆ ಇವತ್ತು ಒಂದು ಮಾದರಿ ಶಾಲೆಯಾಗಿ ತಾಲೂಕಿನಲ್ಲಿ ರೂಪುಗೊಳ್ಳಲಿಕ್ಕೆ ಶ್ರೀ ರಮೇಶ್ ಪಿ ಶೆಟ್ಟಿಯವರ ಒಂದು ಶ್ರಮ ಹೆಚ್ಚಿದೆ ಅನ್ನೋದ್ರಲ್ಲಿ ಯಾವ ಅತಿಶಯೋಕ್ತಿನೂ ಅಲ್ಲ. ಇದಕ್ಕೆ ನಮ್ಮ ಈಗ ಆ ಸಣ್ಣ ಬಡಾವಣೆಯ ಮುಖ್ಯ ಶಿಕ್ಷಕರಾಗಿ ಕೆಲಸ ನಿರ್ವಹಿಸುವಂತ ವಿಜಯಕುಮಾರ್ ಬೈದಾರೆ. ಅವ್ರ ಮುಂದೆ ಈ ಪದವನ್ನು ಹೇಳಿದ್ರು ತಪ್ಪಾಗಿಲ್ಲ ಅನ್ಕೊಳ್ತೀನಿ. ಯಾಕೆಂದ್ರೆ ಅವ್ರು ಹೇಳ್ತಾರೆ ನಮ್ಮ ಶಾಲೆಗೆ ಅವರು ಪ್ರವಾಹ ಬಂದ್ರು, ಬೇಸರ ಆದ್ರೆ ಬೇಗ ಹೋಯ್ತವ್ರೆ, ಇನ್ನೂ ಬೇಸರ ಅಂತ. ಯಾಕೆಂದ್ರೆ ಹೇಳೋದು, ಮೊದಲೇ ಬಂದಿದ್ರೆ ಶಾಲೆ ಇನ್ನಷ್ಟು ಚೆನ್ನಾಗಿ ಆಗ್ತಿತ್ತು, ಲೇಟ್ ಆಗಿ ಹೋಗಿದ್ರೆ ಶಾಲೆ ಇನ್ನಷ್ಟು ಚೆನ್ನಾಗಿ ಆಗ್ತಿತ್ತು. ಇವೆರಡು ಮಾಡಿದ್ರೆ ಬೇಗ ಹೋಗ್ತಾ ಇದ್ರೆ ನಾನು ಬಹಳ ಬೇಸರ ಅಂತ ಮಾತುಗಳನ್ನ ಶ್ರೀ ವಿಜಯಕುಮಾರ್ ಅವರು ಜೊತೆಗೆ ಅವರೆಲ್ಲ ಸಿಬ್ಬಂದಿಗಳು ವ್ಯಕ್ತಪಡಿಸೋದನ್ನ ನಾನು ಟಿವಿಯಲ್ಲಿ ಕೇಳಿದ್ದೆ. ಹಾಗೆ ಅಲ್ಲಿಂದ 1970ರಲ್ಲಿ ಇಲ್ಲಿಗೆ ಪಾಂಡುಪುರಕ್ಕೆ ಬಂದಂಥ ಸಂದರ್ಭದಲ್ಲಿ ರಮೇಶ್ ನಮ್ಮ ಶಿಕ್ಷಕರಾಗಿದ್ದರು. ಹಾಗೆ ಉಮಾಶಂಕರ್ IAS ಪಾಸ್ ಮಾಡಿಕೊಂಡು ಅವರು ಕೂಡ ಶಿಕ್ಷಕರಾಗಿದ್ದರು. ಆಮೇಲೆ ಶಿವರಾಜು ಅವರು ಕೂಡ ಶಿಕ್ಷರು, ಹರ್ಷಂನಲ್ಲಿ ಪುಟ್ಟರಾಮು ಅವರು ಕೂಡ ಶಿಕ್ಷರು. ಹೀಗೆ ಎಲ್ಲರೂ ಕೂಡ ನಮ್ಮ ಶಿಕ್ಷರಾಗಿ ಇಲ್ಲಿ ಕುಳಿತಿರೋದು ರಮೇಶ್ ಅವರ ಅಭಿನಂದನಾ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಅಂತ ಎಲ್ಲರೂ ಕೂಡ ಇಟ್ಟುಕೊಂಡು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ವೇದಿಕೆಯಲ್ಲಿ ಕೂಡ ನಾರಾಯಣಗೌಡರು ಎಂತೆಂತಹ ವ್ಯಕ್ತಿಗಳನ್ನ ನೋಡಿರುವುದು, ಆದರೂ ಕೂಡ ಅವರು ಶಾಂತವಾಗಿ ಅವರು ಕೂಡ ಇವತ್ತಿನ ದಿವಸ ಸಭೆಗೆ ಹಾಜರಾಗಿ ಆ ರಮೇಶ್ ಅವರ ಹುಟ್ಟುಹಬ್ಬದ ಸನ್ಮಾನವನ್ನ ಇವತ್ತು ಆಚರಣೆ ಮಾಡ್ತಾವೆ. ಮತ್ತೆ ನಮ್ಮ ಶಿವಣ್ಣಗೌಡರು ಅವರು ಕೂಡ ವಿದ್ಯಾ ಪ್ರಾಥಮಿಕ ಪ್ರಿನ್ಸಿಪಾಲ್ ಆಗಿ ಅವರು ಕೂಡ ಕೆಲಸ ನಿರ್ವಹಿಸಿದ್ದಾರೆ. ಮತ್ತೆ ನಮ್ಮ ಎಲ್ಲರ ಕಾರ್ಯಕ್ರಮ ಚೆನ್ನಾಗಿ ಅಂತ ರಮೇಶ್ ಕೂಡ ಇವತ್ತು ಬಹಳ ಸಂತೋಷದಿಂದ ಅವರ ಹುಟ್ಟುಹಬ್ಬದ ದಿನವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಈಗೆಲ್ಲ ನಾನು ಅನೇಕ ಸಂಸ್ಥೆಗಳಲ್ಲಿ ಕೂಡ ನಾನು ಕೂಡ ಕೆಲಸವನ್ನು ಮಾಡಿದ್ದೇನೆ. ಅಂದ್ರೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗಿ 1980ರಲ್ಲಿ ಅಧ್ಯಕ್ಷನಾಗಿದ್ದೆ. ಆ ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಗುರುಭವನವನ್ನ ನಿರ್ಮಾಣ ಮಾಡಬೇಕು ಅಂತ ಪ್ರಾರಂಭ ಇದು ಮಾಡಿಕೊಂಡು ನಾನು ಒಂದು ನಾಟಕವನ್ನ ನಮ್ಮ ಶಿಕ್ಷಕರನ್ನೇ ನೇಮಕ ಮಾಡಿಕೊಂಡು ಒಂದು ನಾಟಕವನ್ನ ನಡೆಸಿ ಆ ನಾಟಕದಲ್ಲಿ 40,000 ರೂಪಾಯಿಗಳನ್ನ ಇದು ಮಾಡಿ ಡೊನೇಷನ್ ಕಲೆಕ್ಟ್ ಮಾಡಿ ನಾನು ಹೋದಾಗ ಇಸ್ಬಿಟ್ಟು ಅನಿವಾರ್ಯತೆ ಟೈಮಲ್ಲಿ ಅಲ್ಲಿ ಆ 40,000 ರೂಪಾಯಿಗಳನ್ನ ಕೊಟ್ಟು ಹೋದೆ. ಆ 40,000 ರೂಪಾಯಿಗಳು ಏನಾಗೋ ಎಲ್ಲಾಗೋ ಗೊತ್ತಾಗಲಿಲ್ಲ. ಗುರುಕೂನ ಹಾಗೆ ಇತ್ತು. ಪಂಚಾಯತ್ವರು ಆಗಿದ್ರೆ ಅದು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಗೊಂದು ಸೈಟ್ ಹಾಕಬೇಕು ಸ್ವಲ್ಪ ಅಂತ ಕೇಳಿದಂಥ ಸಂದರ್ಭದಲ್ಲಿ ಒಂದು ಸೈಟ್ ಅಲ್ಲೇ ಮಂಜೂರು ಮಾಡಿಕೊಂಡ್ರು. ಆ ಸೈಟ್ ಮಂಜೂರು ಮಾಡುವಂಥ ಸಂದರ್ಭದಲ್ಲಿ ಈ ಹಣವನ್ನು ಕೊಟ್ಟು ನಾನು ಹಚ್ಕೊಂಡ್ರೆ ಹಣ ಏನಾಯ್ತು ಹೆಚ್ಚು ಅನ್ನೋದು ಗೊತ್ತಾಗಲಿಲ್ಲ. ಗುರುಕೂನ ಪ್ರಾಪರ್ಗಳು ಬಂದ್ರು, ಅದನ್ನ ಹೇಗೋ ಒಂದು
ಉದ್ಧಾರ ಮಾಡಿಕೊಟ್ರು. ಅದೀಗ ಜೀವಂತವಾಗಿ ನಡೀತಾ ಇರಲಿಲ್ಲ. ಈಗೇನೋ ಸುಣ್ಣ ಬಣ್ಣ ಹೊಡಿಸಿ ಏನೋ ಯಾವುದೋ ಅಂಗಡಿನ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಹೀಗೆ ಅನೇಕ ಕೆಲಸಗಳನ್ನು ನಾವು ಕೂಡ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ವಿ. 2000 ಇಸ್ವಿನಲ್ಲಿ ನಾನು ರಿಟೈರ್ಡ್ ಆದಂಥ ಸಂದರ್ಭದಲ್ಲಿ ಹಿರಿಯ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ರಿಟೈರ್ಡ್ ಆದಂಥ ಸಂದರ್ಭದಲ್ಲಿ ನಾನೇನು ಮಾಡಿದೆ, ಒಂದು ಇದನ್ನ ಕಟ್ಟಿಸ್ಬೇಕು ಅಂತ ತೀರ್ಮಾನ ಮಾಡಿಕೊಂಡು ಅದನ್ನೆಲ್ಲ ಇಲ್ಲಿ ನಮ್ಮ ನಿವೃತ್ತಿ ಸಂಘದ ಅಧ್ಯಕ್ಷನಾಗಿ 2000 ಇಸ್ವಿಯಲ್ಲಿ ಅಲ್ಲಿ ಮುನ್ಸಿಪಾಲಿಟಿಯಲ್ಲಿ ಒಂದು ಸೈಟನ್ನು ಮಂಜೂರು ಮಾಡಿಸಿ ಅದನ್ನು ಇಲ್ಲಿವರೆಗೂ ಕಳಿಸು ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಈಗ ಮೇಲ್ಗಡೆ ಅಂಕವನ್ನು ಕೂಡ ನಿರ್ಮಾಣ ಮಾಡಿಕೊಂಡು ಮೇಲ್ಗಡೆಯೂ ಕೂಡ 2 ಕೊಠಡಿಗಳನ್ನು ಕಳಿಸಿ ನಾವು ಈ ನಿವೃತ್ತಿ ಸಂಘ ಚೆನ್ನಾಗಿ ನಡೀಲಿ ಅಂತ ಹೇಳಿ ಅದನ್ನು ನಾವು ಮಾಡ್ಕೊಂಡಿದ್ದೇವೆ. ಇನ್ನು ಕೂಡ ಕೆಲವರು ಏನ್ ಮಾಡ್ತಾವ್ರೆ ಇದೆ ಅಂದ್ರೆ ನಾನು ಬರ್ತೀನಿ ಬಂದಾಗ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ರಿ, ನನಗೇನು ಅಭ್ಯಂತರ ಇಲ್ಲ. ಇದೆಲ್ಲರೂ ಅವರೇ ಇಲ್ಲಿ ಯಾಕೆಂತಂದ್ರೆ ಅರ್ಜಿ ಕೊಟ್ಟರು ಅರ್ಜಿ ವ್ಯವಸ್ಥೆ ಮಾಡಿದ್ದೀವಿ, ಬಂದು ನಡ್ಸ್ಕೊಂಡು ಹೋಗೋದು ಎಲ್ಲ ನಡ್ಸ್ಕೊಂಡು ಹೋಗೋದು ನಮ್ದು ಯಾವ ತಂತ್ರ ಇರುವುದಿಲ್ಲ. ಆದ್ರಿಂದ ರಮೇಶ್ ಅವರು ಶಾಂತವಾಗಿ ನನ್ನ ಹುಟ್ಟುಹಬ್ಬವನ್ನ ಆಚರಣೆ ಸ್ಟೂಡೆಂಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಮುಖ್ಯ ಮಾಡ್ತಾ ಇದ್ರು ಅದೇ ರೀತಿ ಕೂಡ ಗುರುಗಳು ಅವರನ್ನು ನಾವು ಯಾವ ರೀತಿ ನಾನೇನು ಅವ್ರನ್ನ ಇನ್ವೈಟ್ ಮಾಡಿ ಹೇಳಿರಲಿಲ್ಲ. ಅವರಾಗಿ ಅವರು ನನ್ನನ್ನು ಇನ್ವೈಟ್ ಮಾಡಿ ಇವತ್ತಿನ ಸಭೆಗೆ ನನ್ನನ್ನು ಕರ್ಸ್ಕೊಂಡು ಅದ್ದೂರಿ ಸಮಾರಂಭವನ್ನು ಮಾಡಿಸಿದ್ದು ನನಗೆ ಬಹಳ ಸಂತೋಷ ಆಗ್ತದೆ. ಹೀಗೆ ಅನೇಕ ರೀತಿ ಇವತ್ತು ಬಂದಿರ್ತಕ್ಕಂಥವರು ಯಾರ್ಯಾರು ಅವರಿಗೆ ಸಂತೋಷವನ್ನು ಉಂಟು ಮಾಡಬೇಕು ಅನ್ನತಕ್ಕಂಥವ್ರು ಅವರಿಗೆ ಸನ್ಮಾನ ಮಾಡಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ನೀವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ. ನೀವೆಲ್ಲರೂ ಕೂಡ ಅವರಿಗೆ ಸನ್ಮಾನಿಸಿ ಸಂತೋಷವನ್ನು ಪಡಿಸಬೇಕು ಅಂತ ಕೇಳಿ ನಾನು ಶಾಲೆ ಮುಖ್ಯ ಗುರುಗಳು ಕೂಡ ಆಗಿರ್ತಕ್ಕಂಥ ಎಸ್ ನಾರಾಯಣಗೌಡ ಅವರಿಗೆ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಅವರ ಶಿಷ್ಯರಾಗಿರ್ತಕ್ಕಂಥ ರಮೇಶ್ ಅವರು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮ. ಗುರುಗಳನ್ನೇ ಕರೆಸಿ ಗುರುಗಳಿಂದ ಆಶೀರ್ವಚನ ಪಡೆದು ಗುರುಗಳಿಗೆ ಗುರುವಂದನ ಕಾರ್ಯಕ್ರಮ ಮಾಡ್ತಕ್ಕಂಥ ಒಂದು ಸೌಭಾಗ್ಯ ನಮ್ಮ ರಮೇಶ್ ಅವರಿಗೆ ಸಿಕ್ಕಿದೆ. ಧನ್ಯವಾದಗಳು ಸರ್. ಈಗ ಮತ್ತೊಬ್ಬರು ಗುರುಗಳ ಕೇಂದ್ರ ಬಿಂದು ರಮೇಶ್ ತೀರ್ಥಹಳ್ಳಿಯವರು ನಮ್ಮ ಪ್ರಕಾಶ್ ಬೇನಾಗರವರು ರಮೇಶ್ ತೀರ್ಥಹಳ್ಳಿಯವರನ್ನು ಕೊಂಡಾಡುವ ಸಂದರ್ಭದಲ್ಲಿ ಹಿರೇಮರಳಿ ಕಬಡ್ಡಿ ಪಂದ್ಯಾವಳಿಯಲ್ಲಿ ಹೇಗೆ ಸನ್ಮಾನ ಮಾಡಿದ್ರು ಅವ್ರನ್ನ ಶಿಷ್ಯ ಕೋಟಿ ಹೇಗೆ ಒತ್ಕೊಂಡು ನಿಲ್ಲಿದ್ರು ಇದನ್ನ ಜ್ಞಾಪಿಸ. ನಾನು ಅಂಥದೇ ಒಂದು ಸನ್ನಿವೇಶವನ್ನ ಮೊನ್ನೆ 31ನೇ ತಾರೀಕು ಸಳ್ಬಾ ಗ್ರಾಮದಲ್ಲಿ ನಮ್ಮ ರಮೇಶ್ ಅವರನ್ನ ಬೀಳ್ಕೊಡುವ ಸಂದರ್ಭದಲ್ಲಿ ಇಡೀ ಊರಿನ ಜನ ಶಾಲೆಯ ಮಕ್ಕಳೊಡನೆ ಆ ಶಾಲೆಯ ಬ್ಯಾಂಕ್ ಸೆಟ್ ಸಮೇತ ಅಲಂಕರಿಸಿದ ಎತ್ತಿನ ಗಾಡಿಯಲ್ಲಿ ಇವರನ್ನು ಕೂರಿಸಿಕೊಂಡು ಊರಿನ ಜನತೆ ಜೈಕಾರ ಹಾಕಿಕೊಂಡು ಬೀಳ್ಕೊಟ್ರಲ್ಲ. ಒಬ್ಬ ಅಧ್ಯಾಪಕನಿಗೆ 30 ವರ್ಷಗಳ ಸೇವೆ ಮಾಡಿದಂತ ಅಧ್ಯಾಪಕನಿಗೆ ಇದಕ್ಕಿಂತಲೂ ಇನ್ನೆಂತ ಗೌರವ. ಎಷ್ಟು ಇಲಾಖೆಗಳಲ್ಲಿ 3 ತರ ಇರ್ತಾರೆ, ಅವರೆಲ್ಲರಿಗೂ ಇಂತಹ ಒಂದು ಗೌರವ ಸಿಗ್ತದ? ಇದು ನನಗೆ ನಾನೇ ಪ್ರಶ್ನೆ ಮಾಡ್ಕೊಂಡಂತ ಸಾಲದು ಅಂತ ಸಹೃದಯರವರು. ಹಿರೇಮರಳಿಗೆ ಸರ್ಕಾರಿ ಪ್ರೌಢಶಾಲೆಗೆ ನನ್ನನ್ನ ಸಾಂಸ್ಕೃತಿಕ ಶಿಕ್ಷಕನಾಗಿ
ಬಾ ಮಂಜು ನೀನು ಅಂತೇಳಿ ನಾನು ಕರೀತಾರೆ. ಅವಾಗ ನಂದೇನು ಡಿಗ್ರಿ ಪಾಸೇ ಆಗಿರಲ್ಲ ಸರ್, ನಾನು ಡಿಗ್ರಿನೇ ಮುಗಿಸಿಲ್ಲ, ಬರೀ PUC ಪಾಸ್ ಆಗಿದ್ದೀನಿ, ನಾನು ಬಂದು ಅಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ಲಿಕ್ಕೆ ಆಗುತ್ತಾ ಸರ್ ಅಂತ ನಾನು ಅವ್ರನ್ನ ಕೇಳಿದೆ. ಇಲ್ಲ ಇಲ್ಲ, ನಿನ್ನೆಲ್ಲ ಚೈತನ್ಯ ಇದೆ, ನೀನು ನಮ್ಮ ಮಕ್ಳಿಗೆ ಬಂದು ಒಂದಷ್ಟು ಹಾಡುಗಳನ್ನ ಹೇಳ್ಕೊಡ್ಬೇಕು, ಒಂದಷ್ಟು ಜಾನಪದ ಕಲೆಗಳನ್ನ ಕಲಿಸ್ಕೊಡ್ಬೇಕು ಅಂತೇಳಿ ನನ್ನನ್ನ ಹಿರೇಮರಳ್ಳಿ ಶಾಲೆಗೆ ಕರ್ಕೊಂಡು ಹೋಗ್ತಾರೆ. ನಾನು ಹೇಳಿದೆ, ಸರ್ ನನ್ನ ಹತ್ರ ಬೈಕ್ ಇಲ್ಲ, ನಾನು ಹೇಗೆ ಬರಲಿ ಅಂತ ನಾನು ಅವ್ರನ್ನ ಕೇಳ್ಕೊತೀನಿ. ನಂದೇ ಬೈಕಲ್ಲಿ ನಾನು ಡೈಲಿ ನಿನ್ ಕರ್ಕೊಂಡು ಹೋಗ್ತೀನಿ ಬಾ ಅಂತೇಳಿ ಅವರು ಸುಮಾರು ಒಂದು 2 ವರ್ಷಗಳ ಕಾಲ ನಮ್ಮ ಶಂಭುನಹಳ್ಳಿಗೆ ಬಂದು ನನ್ನ ಡೈಲಿ ಕರ್ಕೊಂಡು ಹೋಗ್ತಿದ್ರು ಹಿರೇಮರಳ್ಳಿಗೆ. ಅಂತ ಸಂದರ್ಭದಲ್ಲಿ ಸರ್ ಸಾಕು, ಈಗ ಮಕ್ಕಳಿಗೆ ಕೋಲಾಟ ಹೇಳ್ಕೊಟ್ಟಿದ್ದೀನಿ, ಜಾನಪದ ನೃತ್ಯ ಹೇಳ್ಕೊಟ್ಟಿದ್ದೀನಿ, ಹಾಡುಗಳೆಲ್ಲ ಹೇಳ್ಕೊಟ್ಟಿದ್ದೀನಿ, ಸಾಕಲ್ವ ಸರ್, ನಾನು ಸೇವೆ 2 ವರ್ಷ ಮಾಡಿದ್ದೀನಿ ಅಂತಾದಾಗ, ಇಲ್ಲ ಇಲ್ಲ ನೀನ್ ಇಲ್ಲೇ ಇರಬೇಕು, ನೀನು ಉನ್ನತ ಶಿಕ್ಷಣವನ್ನು ಇಲ್ಲಿಂದ ಪ್ರಾರಂಭ ಮಾಡಬೇಕು ಅಂತೇಳಿ ನನಗೆ ಅವರು ಮಾರ್ಗದರ್ಶನವನ್ನು ಸೂಚಿಸ್ತಾರೆ. ಅಂತೆಯೇ ನನ್ನ ಗುರುಗಳಾಗಿರ್ತಕ್ಕಂತಹ BNG ಸರ್ ಕೂಡ ಇಲ್ಲೇ ಕೂತವ್ರೆ. ಹಾಗೆ ನಾನು ಇವತ್ತು ಈ ಮಟ್ಟಕ್ಕೆ ನಾನು ಓದಿದ್ದೀನಿ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣಕರ್ತರು 3 ಜನ ತ್ರಿವಳಿಗಳಿದ್ದಾರೆ. ಅದರಲ್ಲಿ ಮೊದಲನೆಯವರು ಡಾಕ್ಟರ್ NK ವೆಂಕಟೇಗೌಡರು ಇಲ್ಲೇ ಕೂತವ್ರೆ, ಅವರೊಬ್ರು, ನಮ್ಮ ಕಡನಾಡಿನ MN ನಾಗರಾಜ್ ಸರ್ ಅವರು, ಮತ್ತೆ KP ಈರೇಗೌಡರು. ಈ 3 ಜನ ನನಗೆ ಬೆನ್ನೆಲ್ ಬಂದು ನಿಲ್ತಾರೆ. ಇಲ್ಲ ಮಂಜು, ನಿನ್ನಲ್ಲಿ ಓದೋ ಚೈತನ್ಯ ಇದೆ, ನೀನು ಓದ್ತೀಯ, ಓದು ಅಂತೇಳಿ ನಾನು ಡಿಗ್ರಿನ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟಿರ್ತೀನಿ. BNG ಗುರುಗಳು ಹೇಳ್ತಾರೆ, ಮಂಜು ನೀನು 3 ವರ್ಷದ ಸಬ್ಜೆಕ್ಟ್ ನ ಒಂದೇ ಸಲ ಕಟ್ಟಿಸ್ತಾರೆ ನನಗೆ. ನಮ್ಮ MN ನಾಗರಾಜ್ ಸರ್ ಮತ್ತೆ ವೆಂಕಟೇಗೌಡರು 3 ವರ್ಷದ 19 ಸಬ್ಜೆಕ್ಟ್ ಒಂದೇ ಸಲ ಕಟ್ಟಿಸ್ತಾರೆ. ನಮ್ಮ MN ಸರ್ ಮತ್ತೆ ವೆಂಕಟೇಗೌಡರು ನಮ್ಮ ಮನೆಗೆ ಬರ್ತಾರೆ, ನಮ್ಮ ತಾಯಿಗೆ ಹೇಳ್ತಾರೆ, ನಿಮ್ ಮಗನ 6 ತಿಂಗಳು ನಮ್ಮ ಹತ್ರ ಬಿಡಿ ಅಂತ ಹೇಳಿ MN ನಾಗರಾಜ್ ಸರ್ ನನ್ನ ಅವ್ರ ಮನೆ ಕರ್ಕೊಂಡೋಗಿ ಇಟ್ಕೊತಾರೆ. 6 ತಿಂಗಳು ಸತತವಾಗಿ ಅವರು ನನ್ನ ಪಕ್ಕದಲ್ಲೇ ಮಲ್ಕೊಂಡು 4 ಗಂಟೆಗೆ ಎದ್ದು ಓದಿಸಿ 19 ಸಬ್ಜೆಕ್ಟ್ ಒಂದೇ ಅಟೆಂಪ್ಟ್ ಪಾಸ್ ಮಾಡ್ಲಿಕ್ಕೆ ನನಗೆ ಪ್ರಮುಖ ಕಾರಣಕರ್ತರು ನಮ್ಮ MN ನಾಗರಾಜ್ ಸರ್, ವೆಂಕಟೇಗೌಡರು ಮತ್ತೆ ರಮೇಶ್ ಸರ್ ಅಂತ ಹೇಳಿಕೆ ನಾನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಅವರ ಬಗ್ಗೆ ನಾನು ವ್ಯಕ್ತವನ್ನು ಪಡಿಸ್ತೇನೆ. ಅಧ್ಯಕ್ಷರು ಗೌರವಾನ್ವಿತರು ಇದ್ದಾರೆ. ಇಲ್ಲಿ ನನಗೆ ಯಾವ ಬಗೆಯ ಸಂಬೋಧನಾ ಪದವನ್ನು ಬಳಸಿಕೊಂಡು ಪ್ರಾರಂಭಿಸಬೇಕು ಅಂತ ಅರ್ಥ ಆಗಲಿಲ್ಲ, ಗೊತ್ತಾಗಲಿಲ್ಲ. ಆದ್ದರಿಂದ ಅಂತ ಸಂಬೋಧನಾ ಪದವನ್ನು ಬಳಸದೆ ಮಾತನ್ನ ಪ್ರಾರಂಭಿಸುತ್ತಿದ್ದೇನೆ. ಯಾಕೆ ಅಂತ ನೀವು ಕೇಳಿದ್ರೆ, ನನ್ನ ಜೊತೆಯಲ್ಲಿ ಕುಳಿತಿರುವ ಆ 3 ನನ್ನಂತೆ ಮೇಷ್ಟ್ರು. ಸೊ ಗುರುಗಳೇ ಅಂತ ಪ್ರಾರಂಭಿಸಿದ್ರೆ ನನಗೆ ನಾನೇ ಹೇಳ್ಕೊಂಡಂಗಾಗತ್ತೆ ಅನ್ನುವ ಅನುಮಾನ ನನಗೆ. ಆದ್ರಿಂದ ಅವರು ಯಾರನ್ನು ಹೆಸರಿಸದೇ ಪ್ರಾರಂಭಿಸ್ತಾರೆ. ಬಿಟ್ರೆ ಇನ್ನೊಬ್ರು ಯಾರಿದ್ದಾರೆ ಅಂತ ನಿಮಗೆ ಗೊತ್ತು. ಅವರನ್ನ ಹೆಸರಿಸುವುದು ಹೇಗೆ, ಅಥವಾ ಅವರನ್ನ ಹೆಸರಿಸುವುದರಿಂದ ಪ್ರಾರಂಭಿಸಬೇಕೆ ಎನ್ನುವ ಜಿಜ್ಞಾಸೆಯನ್ನು ಮಾತಾಡ್ಕೊತಿದ್ವಿ. ಯಾಕೆ ಅಂದ್ರೆ, ಗೌರವ ಸೂಚಕ ಬಹುವಚನದಲ್ಲಿ ನಾನು ಬಳಸಬೇಕಾದ ಅಗತ್ಯವಿಲ್ಲ. ಅವರನ್ನು ಕುರಿತು, ಅವನನ್ನು ಕುರಿತು ಇಲ್ಲದವನ ಶಿಷ್ಯ ಅವನಾಗಿ ಬರ್ತಾನೆ. ಅದರಿಂದ ಅಂತ ಬಹುವಚನವನ್ನ ಬಳಸುವುದು ಸೂಚಕ ಉತ್ತಮವಾದದ್ದು ಅಂತ ನಾನು ಅನ್ನಿಸ್ತಿಲ್ಲ. ಹಾಗಾಗಿಯೇ ಮಾತಿಗೆ ಮೊದಲುಗೊಂಡಾಗ ಯಾವುದೇ ಸಂಬೋಧನೆ ಇಲ್ಲದೆ ಪ್ರಾರಂಭಿಸ್ತೇನೆ. ಅದಕ್ಕೆ ಇನ್ನೊಂದು ಕಾರಣನೂ ಇದೆ. ಇವರ ಹಾಗೆಯೇ, ರಮೇಶ್ ಹಾಗೆಯೇ ನನ್ನ ಶಿಷ್ಯರಾಗಿರೋರು ಕೆಲವರು ಇದ್ದಾರೆ. ಕೇವಲ ರಮೇಶ್ ಅವರನ್ನು ಸೂಚಿಸಿ ಪ್ರಾರಂಭಿಸಿದ್ರೆ ಅವರನ್ನು ನಾನೆಲ್ಲೋ ಕಡೆಗಣಿಸಿದ ಹಾಗಾಗ್ತದೆ. ಇಲ್ಲ, ಅದನ್ನು ಗುರುವಾಗಿ ನಾನು ಮಾಡಿದ್ದಾರೆ. ಯಾಕೆ ಇಂಥ ಮಾತುಗಳಿಂದ ಪ್ರಾರಂಭಿಸ್ತಿದ್ದೇನೆ? ನಿಜಕ್ಕೂ ನನಗೆ ರಮೇಶ್ ಬಗ್ಗೆ ಹೆಚ್ಚು ವಿವರಗಳು ಗೊತ್ತಿಲ್ಲ. ಅವರ 30 ವರ್ಷದ ಸಾಧನೆಯಲ್ಲಿ ಏನೆಲ್ಲ ಮಾಡಿದ್ದಾರೆ ಎನ್ನುವುದು ಗೊತ್ತಿಲ್ಲ. ನನ್ನ ಮತ್ತು ರಮೇಶ್ ಪರಿಚಯ ವಾಸ್ತವಿಕವಾಗಿ ಕೇವಲ 1 ವರ್ಷ, 1 ವರ್ಷವೂ ಅಲ್ಲ, 10 ತಿಂಗಳು ಗುರು ಶಿಷ್ಯ ಸಂಬಂಧ.
ಚಿತ್ರ ಇರುತ್ತೆ ಅಂತಂದ್ರೆ 10 ವರ್ಷಗಳ ಕಾಲ ನೀವು ಒಬ್ಬ ವ್ಯಕ್ತಿ ಜೊತೆಗೆ ಇದ್ದು ಆ 10 ವರ್ಷಗಳು ಕಳೆದ ಮೇಲೆ 4-6 ವರ್ಷಗಳಲ್ಲಿಯೇ ಆತನ ಹೆಸರು ಚದರಿಯು ಮರ್ತು ಹೋಗ್ತದೆ. ನಿಮ್ಮೆಲ್ಲರ ಬದುಕನ್ನು ನಿಲ್ತದೆ ಎಂದು ನಾನು ಭಾವಿಸ್ತೇನೆ. ಆದ್ರೆ ಇಲ್ಲಿ ಕೆಲವರು ಇರ್ತಾರೆ, ಅವರೊಂದಿಗಿನ ನಮ್ಮ ಸಹವಾಸ ಕೇವಲ 1 ವರ್ಷ. ಆದರೆ ಅವರ ಮನಸ್ಸಿನಲ್ಲಿ ಉಳಿಯುವುದು ನಮ್ಮ ಕೊನೆಯ ಉಸಿರಿರುವವರೆಗೆ. ಹಾಗೆ ನನ್ನ ನಂಬಿಕೆ ನನ್ನ ಉಸಿರಿನ ಕೊನೆಯವರೆಗೆ ನನ್ನ ಒಳಗಿರುವ ವ್ಯಕ್ತಿಗಳಲ್ಲಿ ಒಬ್ಬ ಅಂದ್ರೆ ರಮೇಶ್. ಇದು ಅಪರೂಪದಲ್ಲಿ ಅಪರೂಪ ಕಾರ್ಯಕ್ರಮ. ಶಿಷ್ಯರಿಂದ ಎಲ್ಲ ಸದಾವಕಾಶಗಳು ಎಲ್ಲರಿಗೂ ಕೂಡ ಸಿಗೋದಿಲ್ಲ. ಅಂತಹ ಸದಾವಕಾಶವನ್ನು ಪಡ್ಕೊಂಡಿರ್ತಕ್ಕಂಥ ರಮೇಶ್ ಅವರಿಗೆ ಬೆಳೆಯೋಣ, ಎಳ್ಳು ಜೀರಿಗೆ ಬೆಳೆಯೋಣ, ಭೂಮ್ತಾಯ ಎದ್ದೊಂದು ಗಳಿಗೆ ನೆನೆದೇನ. ಹಾಗೆ ನನಗೆ ಶಿಕ್ಷಣವನ್ನ ನೀಡಿದಂಥ ನನ್ನ ಹಿರಿಯರೇ, ನನ್ನ ಜನ್ಮ ಕೊಟ್ಟ ತಂದೆ ತಾಯಿಗಳೇ, ನನ್ನ ವಿದ್ಯಾಭ್ಯಾಸವನ್ನ ನೆರವೇರಿಸಿಕೊಟ್ಟಂತ ನನ್ನ ಕುಟುಂಬದ ಸಹೋದರ ಸಹೋದರಿಯರೇ, ಹಾಗೂ ನನ್ನ ಶ್ರೀಮತಿ ಶೈಲಜಾ ಹಾಗೂ ನನ್ನ ಮಕ್ಕಳು, ಹಾಗೆ ನನ್ನ ವೇದಿಕೆಯಲ್ಲಿರುವಂತಹ ಪ್ರಾಥಮಿಕ ಶಿಕ್ಷಣವನ್ನ ನೆರವೇರಿಸಿಕೊಟ್ಟಂತ ನನ್ನ ಗುರುಗಳಾದಂತಹ ನಾರಾಯಣಗೌಡ ಸರ್, ಮತ್ತೊಬ್ರು ಪ್ರೌಢಶಾಲೆಯ ಶಿಕ್ಷಕರಾಗಿ ನನಗೆ ಪಾಠವನ್ನು ಹೇಳಿದಂತ TST ಅನ್ನೇ ನಮಗೆಲ್ಲ ಹೆಸರುವಾಸಿಯಾದಂತ TST ಸರ್, ಮತ್ತೊಬ್ರು ನನಗೆ PUCಲಿ ಮತ್ತು ಡಿಗ್ರಿಯಲ್ಲಿ ನನಗೆ ಕನ್ನಡ ಬೋಧನೆಯನ್ನ ಮಾಡಿದಂತ ನನ್ನ ಪೂಜ್ಯ ಗುರುಗಳು ಆದಂತ ನಾರಾಯಣಗೌಡ ಸರ್, ಮತ್ತೊಬ್ಬರ ಬಗ್ಗೆ ನಾನು ಹೇಳ್ಬೇಕಾದ ಅಗತ್ಯ ಇಲ್ಲ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ನನಗೆ ಅವ್ರ ಸರ್ ಮರ್ತಿದ್ದಾರೆ. ನನಗೆ BEd ಮಾಡ್ತಾ ಇರ್ಬೇಕಾದ್ರೆ ಮಾಸ್ಟರ್ಸ್ ಡಿಗ್ರಿ ಸಿಕ್ಬಿಡ್ತು ನನಗೆ. ನಾನು ಹೋಗಿ ಸರ್ನ ಕೇಳಿದೆ, ಸರ್ ನನಗೆ ಮಂಡ್ಯದಲ್ಲಿ ಮಾಸ್ಟರ್ ಡಿಗ್ರಿ ಸಿಕ್ಕಿದೆ, ನಾನು ಈಗ BEd ಸೇರ್ಬಿಟ್ಟಿದ್ದೀನಿ, ಹೋಗ್ಬಿಟ್ಟು ಹೊರಟೋಗ್ತೀನಿ ಸರ್ ಅಂತ ಕೇಳಿದೆ ಅವ್ರನ್ನ. ಅವ್ರು ಹೇಳಿದ್ರು, ದಡ್ಡ ನೀನು ಈಗಾಗಲೇ 3-4 ತಿಂಗಳು BEd ಕಳೆದಿದೀಯಾ, ಇನ್ನು 7-8 ತಿಂಗಳಲ್ಲಿ BEd ಮುಗ್ದೋಗುತ್ತೆ, ನೀನು BEd ಮಾಡು ಅಂತ ಹೇಳಿದ್ರು. ಬಹುಶಃ ಅವರು ಒಂದು ಹೇಳಿದಂತ ಮಾತಿಂದ ನಾನು BEd ಮುಗಿಸೋದ್ರಿಂದ ಇಷ್ಟು ದಿನಗಳ ಕಾಲ ಪ್ರೌಢಶಾಲಾ ಶಿಕ್ಷಕನಾಗಿ ಬರ್ಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ಗುರುಗಳಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಆತ್ಮೀಯರೇ, ನಾನು ಏನ್ ಮಾತಾಡೋದು ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ಎಲ್ಲ ನನ್ನ ಸ್ನೇಹಿತರುಗಳು, ನನ್ನ ಹಿತೈಷಿಗಳು, ನನ್ನ ಹಿರಿಯರು, ನನ್ನ ಗುರುಗಳು ಎಲ್ಲರೂ ಇದ್ದೀರಿ. ಯಾರ ಹೆಸರನ್ನ ಹೇಳಿ ಯಾರ ಹೆಸರನ್ನ ಸಂಬೋಧಿಸ್ಬೇಕನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಆತ್ಮೀಯರು, ಬೆಂಗಳೂರಿಂದ ನಮ್ಮ ಸ್ನೇಹಿತರು ಬಸವಣ್ಣ ಬಂದವ್ರೆ, ಹಾಗೆ ಅಲ್ಲಿಂದ ನಂಜನಗೂಡಿಂದ ನನ್ನೊಬ್ಬರು ಗುರುಗಳಾದಂತ ನಾರಾಯಣಗೌಡರು ಬಂದವ್ರೆ, ಹಾಗೂ ಎಲ್ಲ ಸ್ನೇಹಿತರುಗಳು, ನಮ್ಮ ಪತ್ರಿಕಾ ಸ್ನೇಹಿತರು, ಅದರಲ್ಲೂ ನಮ್ಮ ನಾಗಸುಂದ್ರಣ್ಣ, ರವಿ, ಆಮೇಲೆ ನಮ್ಮ ರಘುವೀರು, ಮತ್ತೆ ನಮ್ಮ ಮಧು, ಎಲ್ಲ ಸ್ನೇಹಿತರುಗಳು, ಬಹುಶಃ ನಮ್ಮ ಸಾಹಿತ್ಯ ಪರಿಷತ್ನ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಆ ಪತ್ರಿಕಾ ಸ್ನೇಹಿತರುಗಳು ಎಲ್ಲರೂ ಕೂಡ ನಮ್ಗೆ ಸಹಕರಿಸಿದಂತವ್ರು. ಇವತ್ತು ನನ್ನೊಟ್ಟಿಗೆ ಸಾಹಿತ್ಯ ಪರಿಷತ್ತಲ್ಲಿ ಕೆಲಸ ಮಾಡಿದಂತ ಎಲ್ಲ ನಮ್ಮ ಭಾರತಿ ಮೇಡಮ್ ಅವ್ರ ಸ್ನೇಹಿತರು, ಆಮೇಲೆ ನಮ್ಮ ರಕ್ಷಣಾ ವೇದಿಕೆ ಗಜೇಂದ್ರ, ನಮ್ಮ ಪುಟ್ರಾಮಣ್ಣ, ಆಮೇಲೆ ನಮ್ಮ ಹಿರಿಯರಂತ ಚಂದ್ರಶೇಖರಯ್ಯ ಸರ್, ನಮ್ಮ ಆತ್ಮೀಯ ಗೆಳೆಯ ರಾಮಕೃಷ್ಣ, ನಮ್ಮ ಶಿವರಾಜಣ್ಣ, ಹೀಗೆ ಎಲ್ಲ ಹೆಸರುಗಳನ್ನ ಹೇಳ್ತಾ ಹೋದ್ರೆ ಬಹುಶಃ ನನಗೆ ಅದು ಹೆಚ್ಚಿಗೆ ಆಗ್ತದೆ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಇವತ್ತು ನನ್ನ ಕುಟುಂಬದ ಎಲ್ಲ ನನ್ನ ಸಹೋದರ ಸಹೋದರಿಯರು ಮತ್ತೆ ನನ್ನ ಅಕ್ಕನ ಮಕ್ಕಳುಗಳು ಈ ಸಭೆಗೆ ಇವತ್ತು ಆಗಮಿಸಿದ್ದಾರೆ. ಅವರೆಲ್ಲ ನನಗೆ ಶಿಕ್ಷಣವನ್ನ ಪಡಿಲಿಕ್ಕೆ ನನಗೆ ಸಹಕಾರವನ್ನ ಮಾಡಿದಂತವ್ರು. ಎಲ್ಲ ಆತ್ಮೀಯ ಸ್ನೇಹಿತರ ಪ್ರೀತಿಗೆ ನಾನು ಏನ್ ಹೇಳ್ಬೇಕಂತ ಅನಿಸ್ತಾ ಇಲ್ಲ ನನಗೆ. ನಮ್ಮೊಂದು ಮಾತಿದೆ, ಹೇಳಲಸದ ವರ್ಣಿಸಲು ಅವರ್ಣೀಯ ಎನ್ನುವ ಹಾಗೆ ನಾನು ಹೇಗೆ ಏನ್ ಹೇಳ್ಬೇಕು ಅಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನು ಈಗಾಗಲೇ ಹೇಳಾಗಿ ನನ್ನ ಅಗಲಿಯ ಶಾಲೆಯಲ್ಲಿ ಈ ಸಂದರ್ಭದಲ್ಲಿ ನಾನು ಹೇಳ್ಬೇಕಾಗ್ತದೆ. ಹಾಗೆ ತದನಂತರದಲ್ಲಿ ನಾನು ವರ್ಗಾವಣೆಗೊಂಡು ಬಂದಂತ ಸಂದರ್ಭದಲ್ಲಿ ನನ್ನ ಹಿರಿಮಲ್ಲಿ ಶಾಲೆಯನ್ನ ನಾನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿಯ ವಿದ್ಯಾರ್ಥಿ ಸ್ನೇಹಿತರುಗಳು ಇವತ್ತೆಲ್ಲ ಈ ಕಾರ್ಯಕ್ರಮದಲ್ಲಿ ಒಳಗೊಂಡಿರುವಂತಹದ್ದು, ಅದು ನನ್ನ ಮನಸ್ಸಿನಲ್ಲಿ ಮರೆಯಲಾಗದಂತ ಒಂದು ಶಾಲೆ. ಅದು ಆ ಎಲ್ಲ ಊರಿನ ಈಗಾಗಲೇ ನಮ್ಮ ಸಣಬ ಬಡಾವಣೆಯ ಶಿಕ್ಷಕರಾದಂತ ನಮ್ಮ ವಿಜಯ್ ಕುಮಾರ್ ಸರ್ ಮಾತನಾಡಿದ್ದಾರೆ. ಬಹುಶಃ ಆ ಶಾಲೆಗೆ ನಾನು ಏನ್ ಮಾಡಿದ್ದೇನೆ ಗೊತ್ತಿಲ್ಲ, ಬಹುಶಃ ಅವರು ಆ ಮಾತುಗಳನ್ನ ಹೇಳಿದ್ದಾರೆ.
ಅಲ್ಲೂ ಕೂಡ ನನ್ನನ್ನ ತುಂಬಾ ಪ್ರೀತಿಯಿಂದ ಅಲ್ಲಿಯ ಶಿಕ್ಷಕರುಗಳು ನನ್ನನ್ನ ಕಂಡಿದ್ದಾರೆ, ನನ್ನನ್ನ ಗೌರವಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಆಭಾರಿಯಾಗಿರ್ತೇನೆ. ಮತ್ತೆ ಆ ಸಳವ ಬಡಾವಣೆಯ ಶಾಲೆ ಏನಾದ್ರೂ ಇವತ್ತೊಂದು ಒಳ್ಳೆಯ ಸ್ಥಾನದಲ್ಲಿ ಇದೆ ಅಂತ ಹೇಳಿದ್ರೆ ನಾನು ಇಬ್ಬರು ವ್ಯಕ್ತಿಗಳನ್ನ ಈ ಸಂದರ್ಭದಲ್ಲಿ ನಾನು ನೆನ್ಕೊಳ್ಳೇಬೇಕು. ಅದ್ಯಾರು ಅಂತ ಹೇಳಿದ್ರೆ ನಮ್ಮ ಮಾಜಿ ಸಚಿವರಾದಂತ ಶ್ರೀಯುತ CS ಪುಟ್ಟರಾಜಣ್ಣ ಅವ್ರನ್ನ, ಮತ್ತೊಬ್ರು ನಮಗೆ ದಾನಿಯಾಗಿ ಆ ಶಾಲೆಗೆ ಹೆಚ್ಚು ಸಹಾಯವನ್ನ ನೀಡಿದಂತವರು ನಮ್ಮ ಬೆಂಗಳೂರಿನ ಪ್ರಸಿದ್ಧ ವಕೀಲರಾದಂತ ಅರವಿಂದ್ ರಾಘವನ್ ಸರ್ ಅವ್ರನ್ನ ಈ ಸಂದರ್ಭದಲ್ಲಿ ಏನಾದ್ರು ನನಗೆ ಸಣ್ಣ ಪುಟ್ಟ ಒಂದು ಹೆಸರು ಬಂದಿದೆ ಅಂತ ಹೇಳಿದ್ರೆ ಅವರು ಇರುವರೇ ಕಾರಣ ಅಂತ ಹೇಳಿ ನಾನಾದ್ರೂ ಭಾವಿಸ್ತೀನಿ. ಆಮೇಲೆ ಈ ಸಾಹಿತ್ಯ ಪರಿಷತ್ತಿನ ವಿಚಾರಕ್ಕೆ ಬಂದ್ರೆ ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿನ ನಾನು ನೆನಲೇಬೇಕು. ನಾನು ಅವ್ರು ಯಾರು ಅಂತ ಹೇಳಿದ್ರೆ ದಿವಂಗತ ರವಿಕುಮಾರ್ ಚಾಮಲಾಪುರ ಅವ್ರ ಬಹುಶಃ ಅವತ್ತಿನ ಸ್ಥಿತಿ ಹೇಗಿತ್ತು ಅಂತ ಹೇಳಿ ನಮ್ಮೆಲ್ಲ ಸ್ನೇಹಿತರುಗಳು ಗೊತ್ತಿದೆ. ಅವ್ರು ಒಂದೇ ಒಂದು ಮಾತು ಹೇಳಿದ್ದು, ರಮೇಶ್ ಅಣ್ಣ ನನಗಾಗಿ ದುಡಿದಿದ್ದಾರೆ, ನಾನು ಅವ್ರನ್ನೇ ಅಧ್ಯಕ್ಷನಾಗಿ ಮಾಡ್ತೀನಿ ಅಂತ ಹೇಳಿ. ಅವ್ರು ಮಾಡೋದಕ್ಕೆ ಏನಾದ್ರೂ ಸಾಹಿತ್ಯದ ಸಣ್ಣ ಪುಟ್ಟ ಚಟುವಟಿಕೆಗಳನ್ನ ನಾನು ಮಾಡ್ಲಿಕ್ಕೆ ಸಾಧ್ಯವಾದ್ರೆ ಶ್ರೀಯುತ ರವಿಕುಮಾರ್ ಚಾಮಲಾಪುರ ಅವರನ್ನ ನಾನು ಈ ಸಂದರ್ಭದಲ್ಲಿ ನೆನ್ಕೊಳ್ತೀನಿ. ಮತ್ತೆ ಭವನದ ವಿಚಾರದಲ್ಲಿ ಬಂದಂತ ಸಂದರ್ಭದಲ್ಲಿ ಪಾಂಡವಪುರದ ಎಲ್ಲ ಹಿರಿಯರನ್ನ, ಇದಕ್ಕೆ ದಾನವಾಗಿ ಕೊಟ್ಟಂತ ಎಲ್ಲ ಹಿರಿಯರನ್ನ, ಸ್ನೇಹಿತರುಗಳನ್ನ, ಬಹುಶಃ ನಮ್ಮ ಹೇಳ್ತಾ ಇದ್ರು ನಮ್ಮ ಸ್ನೇಹಿತರಲ್ಲ, ನಮ್ಮ ಪ್ರಕಾಶ್, ನಮ್ಮ ಮುರಳಿಯಣ್ಣ ಅಲ್ಲ ಅಣ್ಣ ನೀವು ಹೊರಟ್ರೆ ಸುಮಾರು ಒಂದಷ್ಟು ದುಡ್ಡು ಬಂದೇ ಬರ್ತದೆ ಕಣ್ಣ ಅಂತ ಹೇಳಿ. ಹಾಗೆ ಎಲ್ಲ ಸ್ನೇಹಿತರುಗಳು ಈ ಭವನ ಕಟ್ಟಲಿಕ್ಕೆ ಬಹುಶಃ 40 ಲಕ್ಷಕ್ಕಿಂತ ಹೆಚ್ಚು ಹಣವನ್ನ ಅವತ್ತು ಕೊಟ್ಟಂತದ್ದು. ಅವ್ರಿಗೆ ಇವತ್ತು ನಾನು ಅವ್ರನ್ನ ನೆನ್ಕೊಂಡು ಅವ್ರಿಗೆ ನಾನು ಆಭಾರಿ ಆಗಿರ್ತೇನೆ. ಬಹುಶಃ ಸಾಹಿತ್ಯ ಪರಿಷತ್ತಲ್ಲಿ ನನ್ನ ಜೊತೆ ಕೆಲಸ ಮಾಡಿದಾಗ ನಮ್ಮ ಮುರಳಿಯಣ್ಣ ಆಗಿರ್ಬೋದು, ಪುಟ್ಟರಾಮಣ್ಣ ಆಗಿರ್ಬೋದು, ಧನ್ಯಕುಮಾರ್ ಸರ್ ಆಗಿರ್ಬೋದು, ನಮ್ಮ ಪ್ರಕಾಶ್ ಆಗಿರ್ಬೋದು, ನಂಜನ್ ಸ್ವಾಮಿ ಆಗಿರ್ಬೋದು, ನಮ್ಮ ನಾಗಲಿಂಗೇಗೌಡರು ಆಗಿರ್ಬೋದು, ಮತ್ತೆ ನಮ್ಮ ಮಲ್ಲಿಕಣ್ಣ ಆಗಿರ್ಬೋದು, ಮತ್ತೆ ನಮ್ಮ ಚಂದ್ರಶೇಖರಯ್ಯ ಆಗಿರ್ಬೋದು, ಮತ್ತೆ ಇನ್ನೊಬ್ರು ನಾನು ನೆನೆಯಲೇಬೇಕು ನಮ್ಮ ಚಿಕ್ಕಸಿದ್ದೇಗೌಡರು. ಅವ್ರು ನನಗೆ ಹೇಳ್ತಿದ್ರು, ನೋಡಯ್ಯ ಭವನಕ್ಕೆ ಯಾರೆಲ್ಲ ಬಂದ್ರೆ ಅವ್ರನ್ನ ಬರೀ ಕೈ ಕಳಿಸ್ಬೇಡ ಅನ್ನೋರು, ಆಗ ಯಾರು ಒಂದು ಕೊಟ್ಟು ಕಳಿಸುವ ಅನ್ನೋರು. ಆಮೇಲೆ ಈ ಭವನದಲ್ಲಿ ಯಾವ ತರ ಕಾರ್ಯಕ್ರಮ ನಡೆದ್ರೆ ನೀನ್ ಏನಾದ್ರು ತಿಂಡಿ ವ್ಯವಸ್ಥೆಯೋ ಇನ್ನೊಂದು ಮಾಡಲೇಬೇಕು ಅನ್ನುವ ಮಾತನ್ನ ಅವರು ಕಟ್ಟನಿಟ್ಟಾಗಿ ಆಗಿ ಹೇಳಿದ್ರು. ಬಹುಶಃ ಇವತ್ತು ಭವನದಲ್ಲಿ ಅವತ್ತಿಂದೂ ನಡ್ಕೊಂಡು ಬರ್ತಾ ಇರುವ ರೀತಿಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಕಾಶ್ ಆಗ್ಬೋದು, ನಮ್ಮ ಎಲ್ಲ ಸ್ನೇಹಿತರುಗಳಾಗ್ಬೋದು ಆ ಒಂದು ಕೆಲಸವನ್ನ ಮಾಡ್ತಾ ಬಂದ್ರೆ ಇವತ್ತು ಅವರು ಕೂಡ ಈ ಸಂದರ್ಭದಲ್ಲಿ ನಾನು ನೆನ್ಕೊಳ್ಬೇಕಾಗಿದೆ. ಮತ್ತೆ ನಾನು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಈ ಕಾರ್ಯಕ್ರಮವನ್ನ ನಡೀಲಿಕ್ಕೆ ನನಗೆ ಸ್ವಲ್ಪ ಮುಜುಗರ. ನಮ್ಮ ಪ್ರಕಾಶ್, ವಿಜಯಕುಮಾರ್ ಸರ್ ಎಲ್ಲ ಹೇಳಿದ್ರು ನನಗೆ ಬೇಡ, ಸ್ವಲ್ಪ ಸರಳವಾಗಿ ಇರುವಂತೆಲ್ಲ ಪ್ರಚಾರ ಎಲ್ಲ ಬೇಡ ಅಂದಾಗ ನಮ್ಮ ನಂಜನ್ ಸ್ವಾಮಿ, ನಮ್ಮ ಪ್ರಕಾಶ್, ಅಲ್ಲಿಂದ ನಮ್ಮ ಸೋಲಾರ್ ಮಂಜು, ಅಲ್ಲಿಂದ ನಮ್ಮ ಸಮುರಳ್ಳಿ ಮಂಜು, ಆಮೇಲೆ ನಮ್ಮ ವಿದ್ಯಾರ್ಥಿ ಸ್ನೇಹಿತರುಗಳು, ನಮ್ಮ ಮುರಳಿಯಣ್ಣ, ಇವರು ಎಲ್ಲರೂ ನಮ್ಮ ಹಿರಿಯಣ್ಣ, ನಮ್ಮ ಮಲ್ಲಿಕ್ ಆಗ್ಬೋದು, ವಿನೋದ್ ಆಗ್ಬೋದು, ಯಶವಂತ್ ಆಗ್ಬೋದು, ಆಮೇಲೆ ನಮ್ಮ ದೀಪು, ಶಿಕ್ಷಕರಂತ ದೀಪು ಆಗ್ಬೋದು, ಆಮೇಲೆ ನನ್ನ ಸೋದರನ ಮಗನಾದಂತ ನನ್ನ ಅಣ್ಣನ ಮಗನಂತ ಕುಮಾರ್ ಆಗ್ಬೋದು, ಅವ್ರು ಎಲ್ಲರೂ ಸೇರಿ ನನ್ನನ್ನ ಕಟಿಬದ್ಧನಾಗಿ ಮಾಡಿದ್ರು. ನನ್ನನ್ನ ನೀವು ಈ ಕಾರ್ಯಕ್ರಮವನ್ನ ನೀವು ಸ್ವೀಕರಿಸಬೇಕು ಅಂತ ಹೇಳಿದಾಗ ನಾನು ಅವರ ಎಲ್ಲರ ಮಾತಿಗೆ ನಾನು ಒಪ್ಪಿ ಈ ಕಾರ್ಯಕ್ರಮಕ್ಕೆ ನಾನು ಬರ್ಬೇಕಾಯ್ತು. ನಮ್ಮ ಈ ಸಂದರ್ಭದಲ್ಲಿ ನಮ್ಮ ಪುರುಷೋತ್ತಮ ಅವ್ರನ್ನ, ನಮ್ಮ SRR ಸರ್ನ, ನಮ್ಮ ರಾಗಿಗುಂದಳ್ಳಿ ರಮೇಶ್ ಅಣ್ಣ ಅವ್ರನ್ನ, ಮಲ್ಲಿಕಣ್ಣ ಅವ್ರನ್ನ, ನಮ್ಮ ಸಮುರಳ್ಳಿ ಮಂಜುನಾಥ್ ಅವ್ರನ್ನ, ನಮ್ಮ ಹಿರಿಮಳ್ಳಿ ಸ್ನೇಹಿತರಾದಂತ ದೀಪು ಅವ್ರನ್ನ, ಮಲ್ಲಿಕ್ ಅವ್ರನ್ನ, ಯಶವಂತ್ ಅವ್ರನ್ನ, ವಿನೋದ್ ಅವ್ರನ್ನ, ಶಶಿ ಅವ್ರನ್ನ, ಶಂಕರಾನಂದ ಅವ್ರನ್ನ, ಮತ್ತೆ ನಮ್ಮ ಡಾಮರಳ್ಳಿ ಮುರಳಿ ಅವರು, ನಮ್ಮ ಡಾಮರಳ್ಳಿ ಸಾಮಣ್ಣ ಅವರು, ಮತ್ತೆ ನಮ್ಮ ರಾಜ್ಯ ಮಟ್ಟದ STLC ಅಧ್ಯಕ್ಷರಾದಂತ ನಮ್ಮ ಶಂಕರ್ ಅವರು, ಆಮೇಲೆ ನಮ್ಮ ಸಹ ಶಿಕ್ಷಕರ ಸಂಘಕ್ಕೆ ಬಂದಾಗ ಬಹುಶಃ ಆ ಸಹ ಶಿಕ್ಷಕರ ಸಂಘದಲ್ಲಿ ನನ್ನನ್ನ ಅತಿ ಹೆಚ್ಚಾಗಿ ಬೆಳಲಿಕ್ಕೆ ನನ್ನನ್ನ ಅನುಮೋದ ಮಾಡಿಕೊಟ್ಟಂತವ್ರು ನಮ್ಮ SNG ನಾರಾಯಣಗೌಡರು. ನಮ್ಮ ಸರ್ ಕೇಳ್ತಿದ್ರು ನಮ್ಮ ನಾರಾಯಣಗೌಡರು ಹೇಗಿದ್ದರು ಅಂತ ಹೇಳಿ. ಅವರು ಕೂಡ ಶಾರದಾ ವಿಲಾಸ್ ಕಾಲೇಜಲ್ಲಿ B.Ed ಮಾಡಲಾಗಿ ನಮ್ಮ ಉಮೇಶ್ ಅವರನ್ನ ನೆನ್ಕೊಂಡು ಕೂಡ ಅವರು ಕೇಳ್ತಿದ್ರು. ಹಾಗಾಗಿ ಇವತ್ತಿನ ಸಹ ಶಿಕ್ಷಕರ ಸಂಘದಲ್ಲಿ ನನ್ನ ಒಟ್ಟಿಗೆ ತುಂಬಾ ನನ್ನನ್ನ ಗೌರವ ಕೊಟ್ಟು ಪ್ರೀತಿಯಿಂದ ಮಾಡಿದಂತ ನಮ್ಮ ಸಂಘದ ಅಧ್ಯಕ್ಷರಾದಂತ ಕೇಶವ್, ನಮ್ಮ ರಾಜ್ಯ ಸಂಘಟನಾ ಅಧ್ಯಕ್ಷರ ಕಾರ್ಯದರ್ಶಿಯಾದಂತ ನಮ್ಮ ಜಯರಾಮ್ ಸರ್, ಇವರೆಲ್ಲರೂ ನಮ್ಮ ಜೊತೆಗೂಡಿ ಈ ಒಂದು ಕಾರ್ಯಚಟುವಟಿಕೆಗೆ ನಡೀಲಿಕ್ಕೆ ಅವರು ನನಗೆ ಸಹಕರಿಸಿದ್ರು. ಮತ್ತೆ ನಾವು ಕಂಡ ಇಡೀ ಕರ್ನಾಟಕ ರಾಜ್ಯನ ಸುದ್ದಿ ಈಗ ರಾಜ್ಯ ಮಟ್ಟದ STMC ಸಂಘ ಯಾಕೆ ಸೇವಾ ಮನೋಭಾವನೆಯಿಂದ ಸರ್ಕಾರಿ ಶಾಲೆ ಮುಚ್ಚುತ್ತಾ ಇದೆ, ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಕಮ್ಮಿ ಆಗ್ತಾ ಇದ್ದಾರೆ. ಇರೋ ದೇಶೀಯ ಪ್ರಕಾರ ಮಕ್ಕಳು ಸಂಖ್ಯೆ ಸರ್ಕಾರಿ ಶಾಲೆನ ಉಳಿಸ್ಬೇಕು. ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಗೌರವ, ಈಗ ಯಾವುದೇ ಶಾಲೆಯಲ್ಲಿ ಶಿಕ್ಷಕರಿಗೆ ಸಿಗೋ ಗೌರವಕ್ಕಿಂತ ಸರ್ಕಾರಿ ಶಾಲೆಯ ಶಿಕ್ಷಕ ಅಂದ್ರೆ ಗೌರವ ಸಿಗುತ್ತೆ. ಸರ್ಕಾರಿ ಶಾಲೆ ಉಳಿದ್ರೆ ಕರ್ನಾಟಕ ರಾಜ್ಯ STMC ಸಂಘ ಅಂತ
ಸಂಘನ ಕಟ್ಕೊಂಡು ಸರ್ಕಾರಿ ಈ ಸೇವೆಯಲ್ಲಿ ನೀವು ಸ್ವಯಂ ಪ್ರೇರಿತವಾಗಿ ಭಾಗವಹಿಸಬಹುದು. ಅದರಲ್ಲಿ ನಾನು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ತುಂಬಾ ಹತ್ತಿರದಿಂದ ಇಡೀ ರಾಜ್ಯನ ಸುತ್ತದಲ್ಲಿ ಬಿದ್ದಿರೋರು. ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ ನಮ್ಮ ರಮೇಶ್ ಅಣ್ಣನ, ತುಂಬಾ ಹತ್ತಿರದಲ್ಲಿ ಬಿದ್ದಿ ನಾವು ನಮ್ಮ ಆಫೀಸ್ ನಲ್ಲಿ ಬೆಂಗಳೂರಲ್ಲಿ ಶಿಕ್ಷಣ ಸಚಿವರು, ಇಲಾಖಾ ಅಧಿಕಾರಿಗಳು, ಎಲ್ಲ ಗುರುವರಿಯರು, ಹಿತೈಷಿಗಳು, ಪೋಷಕರು ಪ್ರತಿಯೊಬ್ಬರು ಈ ಒಂದು ರಾಜ್ಯ ಎಸ್ಟಿಎನ್ಸಿ ಸಂಘದ ಜೊತೆ ಕೈ ಜೋಡಿಸಿ ಸರ್ಕಾರಿ ಶಾಲೆ ಉಳಿಸೋದ್ರ ಕಡೆ ಎಲ್ಲ ಪ್ರವೃತ್ತರಾಗಿ ಅಂತ ಕೇಳ್ತಾ ರಮೇಶ್ ಕಣ್ಣ ಅವರಿಗೆ ಮೊದಲನೇದಾಗಿ ರಾಜ್ಯ ಎಸ್ಟಿಎನ್ಸಿ ಸಂಘದಿಂದ ಒಂದು ಪ್ರಶಸ್ತಿನ ಶಿಕ್ಷಣ ರತ್ನ ಅಂತ ನೀಡ್ತಾ ಇದ್ದೇವೆ. ಇದೀಗ ರಮೇಶ್ ಸೆಕ್ರೆಟರಿ ವತಿಯಿಂದ ಇಲ್ಲಿ ನೋಡಿ.